ನೀವೇ ಒಂದ್ಸಲ ಯೋಚನೆ ಮಾಡಿ, ನೀವೇನಾದ್ರೂ ಯಾರೂ ಇಲ್ದಿರೋ ಒಂದು ಪ್ರದೇಶದಲ್ಲಿ 2000 ಫೀಟ್ ಎತ್ತರವಾದಂತಹ ಒಂದು ಟಿವಿ ಟವರ್ನ ಏರ್ಬಿಟ್ಟು ಅಲ್ಲೇ ಸಿಕ್ಕಾಕೊಂಡ್ ಬಿಟ್ರೆ ಏನ್ ಮಾಡ್ತೀರಾ? ಅದೇ ತರ ಇಲ್ಲಿ ಇಬ್ರು ಹುಡುಗಿಯರು ಯಾರೂ ಇಲ್ದಿರೋ ಪ್ರದೇಶದಲ್ಲಿ 2000 ಫೀಟ್ ಹೈಟ್ ಇರುವಂತಹ ಒಂದು ಟಿವಿ ಟವರ್ನ ಏರ್ಬಿಟ್ಟು ವಾಪಸ್ ಇಳಿಯೋಕಾಗದೆ ಅಲ್ಲೇ ಸಿಕ್ಕಾಕೊಂಡ್ ಬಿಡ್ತಾರೆ. ಅವ್ರು ಕೆಳಗಡೆ ಬರ್ತಾರೋ ಇಲ್ವೋ, ಅಲ್ಲೇ ಏನೆಲ್ಲ ತೊಂದ್ರೆನ ಅನುಭವಿಸ್ತಾರೆ, ಅದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಕೊನೆವರೆಗೂ ನನ್ನ ಜೊತೆ ನೋಡಿ. ಈ ಮೂವಿ ಬಹಳ ಥ್ರಿಲ್ಲಿಂಗ್, ಸಸ್ಪೆನ್ಸ್ ಅಂಡ್ ಅಡ್ವೆಂಚರಸ್ ಆಗಿರುವಂತಹ ಮೂವಿ ಆಗಿದೆ. ಈ ಮೂವಿ ಹೆಸರು ಫಾಲ್ ಅಂತ. ಈಗ ಮೂವಿಯ ಮೊದಲ ಸೀನ್ ನಲ್ಲಿ ಒಂದು ಮ್ಯಾರಿಡ್ ಕಪಲ್ ಮೌಂಟೇನ್ ಕ್ಲೈಂಬಿಂಗ್ ಮಾಡ್ತಿರ್ತಾರ. ಇವ್ರ ಹೆಸರು ಬೆಕ್ಕಿ ಮತ್ತೆ ಡ್ಯಾನ್ ಅಂತ. ಹಾಗೆ ಅವ್ರ ಜೊತೆ ಒಬ್ಬಾಕಿ ಹಂಟರ್ ಅಂತ ಫ್ರೆಂಡ್ ಇರ್ತಾಳ. ಇವ್ರು 3 ಮಂದಿ ಸೇರಿ ಮೌಂಟೇನ್ ಏರ್ತಿರ್ಬೇಕಾದ್ರ ಡ್ಯಾನ್ ಅನ್ನೋವ ಒಂದು ಕೇವ್ ಕಡೆ ಬಂದಾಗ ಒಳಗಿಂದ ಒಂದು ಪಕ್ಷಿ ಪಟಕ್ಕನ ಹೊರಗ್ ಬಂದ್ಬಿಡುತ್ತ. ಡ್ಯಾನ್ ಗಾಬರಿಯಾಗಿ ಕೆಳಗ್ ಬಿದ್ಬಿಡ್ತಾನ. ಬಟ್ ಅವ ಸೇಫ್ಟಿ ಹಗ್ಗ ಕಟ್ಕೊಂಡಿರೋದ್ರಿಂದ ಅಲ್ಲೇ ನೇತಾಡ್ತಿರ್ತಾನ. ಆಗ ಬೆಕ್ಕಿ ಮತ್ತೆ ಹಂಟರ್ ಅವ್ನ್ ಕಾಪಾಡೋಕೆ ಅಂತ ಬರ್ತಿರ್ಬೇಕಾದ್ರೆ ಅವ್ನ್ ಬ್ಯಾಲೆನ್ಸ್ ತಪ್ಪಿ ಹುಕ್ ಕಟ್ಟಾಗಿ ಡ್ಯಾನ್ ಅವ್ರ ಮುಂದೆನೆ ಕೆಳಗ್ ಬಿದ್ದು ಸತ್ ಹೋಗ್ತಾನ. ಇದನ್ನೆಲ್ಲ ಕಣ್ಣಾರೆ ನೋಡಿದ ಬೆಕ್ಕಿ ಮತ್ತೆ ಹಂಟರ್ ಫುಲ್ ಶಾಕ್ ಆಗ್ಬಿಡ್ತಾರ. 51 ವಾರಗಳಾದ್ರೂ ಸಹ ಬೆಕ್ಕಿ ಇನ್ನೂ ಡ್ಯಾನ್ ನೆನಪಿಂದ ಹೊರಗ್ ಬಂದಿರಂಗಿಲ್ಲ. ಯಾವಾಗ್ಲೂ ಕುಡಿತಾನೆ ಸಮಯನ ಹಾಳು ಮಾಡ್ತಿರ್ತಾಳ ಮತ್ತೆ ಮೆಂಟಲಿ ಫುಲ್ ವೀಕ್ ಆಗ್ಬಿಡ್ತಾಳ. ಒಂದ್ ದಿನ ಇವಳು ಬಾರಿಂದ ಹೊರಗ ಬರಾಗ ಇವಳು ತಂದೆ ಜೇಮ್ಸ್ ಭೇಟಿಯಾಗಿ, ನೋಡು ಬೆಕ್ಕಿ, ಆಗಿರೋ ಘಟನೆಗಳನ್ನ ಮರ್ತು ಬಿಟ್ಟು ನಾವು ಮುಂದುವರಿಬೇಕು. ಹೀಗೆ ನೀ ಕುಡಿತಾ ಇದ್ರೆ ನಿನ್ ಜೀವನ ಹಾಳಾಗುತ್ತೆ. ಅದೇ ನಿನ್ ಜಾಗದಾಗ ಡ್ಯಾನ್ ಇದ್ದಿದ್ರ ಅವ ಸ್ವಲ್ಪ ದಿನ ಹತ್ತು ಆಮೇಲೆ ತನ್ನ ಜೀವನ ನೋಡ್ಕೊತಿದ್ದ ಅಂತ ಹೇಳಿದಾಗ ಬೆಕ್ಕಿ ಅವ್ರ ಮಾತಿ ಬೆಲೆ ಕೊಡದೆ ಅವ್ರಿಗೇನೆ ಬೈದು ಮನೆಗೆ ಬಂದು ಸೂಸೈಡ್ ಮಾಡ್ಕೋಬೇಕಂತ ಯಾವುದೋ ಟ್ಯಾಬ್ಲೆಟ್ನ ತಗೋತಿರ್ಬೇಕಾದ್ರೆ ಕರೆಕ್ಟ್ ಟೈಮಿಗೆ ಹಂಟರ್ ಕಾಲ್ ಬರುತ್ತೆ. ಆಮೇಲೆ ಹಂಟರ್ ಸೀದಾ ಬೆಕ್ಕಿ ಮನೆಗೆ ಬರ್ತಾಳ. ಹಂಟರ್ ಬೆಕ್ಕಿ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅವಳ ಮೈಂಡ್ ಸ್ವಲ್ಪ ಫ್ರೀ ಆಗ್ಲಿ ಅಂತ ಮೊದಲು ಹೋಗ್ತಿದ್ರಲ್ಲ ಅಡ್ವೆಂಚರ್ಗೆ, ಅದೇ ತರ ಬೆಕ್ಕಿ ಕರ್ಕೊಂಡು ಹೋಗ್ಬೇಕಂತ ಒಂದು 2000 ಫೀಟ್ ಹೈಟ್ ಇರುವಂತ ಒಂದು ಟವರ್ ಫೋಟೋ ತೋರಿಸಿ ಬೆಕ್ಕಿಗೆ ಇದು ಇಲ್ಲೇ ಹತ್ತಿರದಲ್ಲಿದೆ, ಮೊದ್ಲಿನ ತರ ಹತ್ತೋನ ಬಾ ಅಂತ ಹಂಟರ್ ಹೇಳಿದಾಗ ಬಟ್ ಬೆಕ್ಕಿ ಇಲ್ಲ ನಾನು ಬರಲ್ಲ, 1 ವರ್ಷದಿಂದ ಎಲ್ಲೂ ಹತ್ತಿಲ್ಲ ಅಂತ ಹೇಳ್ತಾಳೆ. ಬಟ್ ಹಂಟರ್ ಅಕ್ಕಿನ ಹೆಂಗರ ಮಾಡಿ ಒಪ್ಪಿಸಿ ರೆಡಿಯಾಗಿ ಕಾರಲ್ಲಿ ಆ ಟವರ್ ಕಡೆ ಹೋಗ್ತಿರ್ಬೇಕಾದ್ರೆ ಬೆಕ್ಕಿ ಹಂಟರ್ನ ಮೊಬೈಲ್ ನೋಡ್ತಿರ್ಬೇಕಾದ್ರೆ ಹಂಟರ್ನ ಮೇಲೆ ಯಾರೋ ಕೈ ಹಾಕಿರೋ ಫೋಟೋ ನೋಡಿ ಓಹೋ ಇವ ನಿನ್ ಬಾಯ್ ಫ್ರೆಂಡಾ ಅಂತ ಹಂಟರ್ಗೆ ಕೇಳಿದಾಗ ಹಂಟರ್ ಅದಕ್ಕೆ ಏನೂ ಉತ್ತರಿಸಿದೆ ಸುಮ್ಮನೆ ಇರ್ತಾಳೆ. ಇದು ಯಾಕಂತ ನಿಮ್ಗ ಮುಂದ್ ಗೊತ್ತಾಗುತ್ತೆ. ಮತ್ತು ಹಂಟರ್ ಇವಾಗ ಒಬ್ಳು ಲಾಗರ್ ಆಗಿರ್ತಾಳೆ. ಯಾಕಂದ್ರ ಲಾಗ್ ಮಾಡೋದ್ರಿಂದ ಆಕಿಗೆ ರೊಕ್ಕ ಸಿಗ್ತೈತಿ, ಹಂಗ ರಾತ್ರಿನೂ ಆಗ್ತೈತಿ. ಅಲ್ಲೇ ಹತ್ತಿರದಲ್ಲಿ ಇರೋ ಹೋಟೆಲ್ ಅಲ್ಲಿ ಸ್ಟೇ ಮಾಡ್ತಾರೆ. ಹಾಗೆ ಹಂಟರ್ ಹೇಳ್ತಾಳೆ ಈ ಟವರ್ ಔಟ್ ಆಫ್ ನೆಟ್ವರ್ಕ್ ಅದಕ್ಕ ಇನ್ನೊಂದ್ ಸ್ವಲ್ಪ ದಿನದಾಗ ಬೀಳಿಸ್ತಾರ ಅಂತ ಹೇಳ್ತಾಳೆ. ಹಾಗೆ ಬಲ್ಬ್ ಹೋಲ್ಡರ್ ಇಂದ ಮೊಬೈಲ್ನ ಹೇಗೆ ಚಾರ್ಜ್ ಮಾಡ್ತಾರಂತನೂ ಬೆಕ್ಕಿಗೆ ಹೇಳ್ಕೊಡ್ತಾಳೆ. ನೆಕ್ಸ್ಟ್ ಡೇ ಬೆಳಗ್ಗೆ ಇಬ್ರು ರೆಡಿಯಾಗಿ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಹಂಟರ್ ಮೊಬೈಲ್ನಲ್ಲಿ ಲಾಗ್ ಮಾಡ್ತಾ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಇನ್ನೇನು ಟ್ರಕ್ ಬಂದು ಡ್ಯಾಶ್ ಆಗಬೇಕು, ಸ್ವಲ್ಪದ್ರಲ್ಲೇ ಬಚಾವ್ ಆಗ್ಬಿಡ್ತಾರ. ಹಾಗೆ ಮುಂದೆ ಟವರ್ ಕಡೆ ಹೋಗ್ತಿರ್ಬೇಕಾದ್ರೆ ಅಡ್ಡ ಒಂದು ಲಾಕ್ ಆಗಿರೋ ಗೇಟ್ ಬರುತ್ತೆ. ಇವರಿಬ್ರು ಸರಿ ಅಂತ ಕಾರಿಂದ ಇಳಿದು ಟವರ್ ಕಡೆ ನಡ್ಕೋ ಅಂತ ಹೋಗ್ತಿರ್ಬೇಕಾದ್ರೆ ದಾರಿಲಿ 2 ರಣಹದ್ದುಗಳು ಒಂದು ಪ್ರಾಣಿನ ತಿಂತಾ ಇರ್ತಾವ. ಸೊ ಮೊದ್ಲೇ ಹಂಟರ್ ಲಾಗರ್ ಆಗಿರ್ತಾಳ, ಮತ್ತೇನ್ ಕಂಟೆಂಟ್ ಸಿಕ್ತಂತ ಹೇಳಿ ಅದ್ರದ್ದೊಂದು ಫೋಟೋ ತಗೊಂಡು ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾಳೆ. ತಕ್ಷಣ 300 ಲೈಕ್ನು ಬರ್ತಾವು. ಹಾಗೆ ಅವ್ರ ಟವರ್ ಹತ್ರ ಬಂದು ನೋಡಿದಾಗ ಟವರ್ ತುದಿನೇ ಕಾಣಿಸ್ತಿರಂಗಿಲ್ಲ, ಆ ನಮ್ನಿ ಹೈಟ್ ಇರುತ್ತೆ. ಹಂಟರ್ ಲಾಗ್ ಅಲ್ಲಿ ಈಗ ನಾವು ಮೇಲೆ ಹೋಗ್ತಿದ್ದೀವಿ ಅಂತ ಹೇಳಿದಾಗ ಬೆಕ್ಕಿ ಇಲ್ಲ ನನ್ನಿಂದ ಆಗಲ್ಲ ಅಂತ ಹೇಳ್ತಾಳೆ. ಆಗ ಹಂಟರ್ ಇಲ್ಲ ಬೆಕ್ಕಿ ನಿನ್ ಕಡೆಯಿಂದ ಆಗುತ್ತೆ, ನೀನು ಮಾಡೇ ಮಾಡ್ತೀಯ. ಡ್ಯಾನ್ಸ್ ಹತ್ತೋದಾಗ ನಂಗೂ ಭಯ ಆಗಿತ್ತು, ಆದ್ರೆ ನಾನು ಆ ಭಯದಿಂದ ಓವರ್ಕಮ್ ಮಾಡಿದ್ದೀನಿ ಅಂತ ಧೈರ್ಯ ಹೇಳಿ ಇಬ್ರು ಟವರ್ ಹತ್ತೋಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಟವರ್ ತುಂಬಾನೇ ಹಳೇದಾಗಿರುತ್ತೆ, ಫುಲ್ ಜಂಗ್ ಹಿಡಿದು ಬಿಟ್ಟಿರ್ತೈತಿ. ಅವ್ರು ಅದನ್ನ ಹತ್ತುವಾಗ ಫುಲ್ ಶೇಕ್ನೂ ಆಗ್ತಿರ್ತೈತಿ, ನಟ್ ಎಲ್ಲ ಉದುರ್ ಲೂಸ್ ಆಗಿ ಕೆಳಗ್ ಬೀಳುತ್ತಿರ್ತಾವು. ಅದಲ್ದೆ ಬೆಕ್ಕಿ ಏರ್ತಿರ್ಬೇಕಾದ್ರೆ ಏನೇ ಒಂದ್ ರಾಡ್ನು ಮುರಿದು ಕೈ ಬಂದ್ಬಿಡುತ್ತ. ಇಷ್ಟೆಲ್ಲಾ ಸಮಸ್ಯೆ ಇದ್ರು ನೀವು ಯಾಕೆ ಟವರ್ ಏರಾಕತ್ತಾರತ್ ನಂಗೂ ಗೊತ್ತಿಲ್ಲ. ಬೆಕ್ಕಿ ಫುಲ್ ಅಂಜ್ಕೋತ ಹತ್ತಾಕತ್ತಿದ್ರ ಹಂಟರ್ ಮಾತ್ರ ಫುಲ್ ಎಂಜಾಯ್ ಮಾಡ್ಕೋತ ಹತ್ಕೋತಾನೆ 1000 ಫೀಟ್ ಮೇಲ್ ಬರ್ತಾರ. ಅವಾಗ ಹಂಟರ್ ನಾವಿವಾಗ IPL ಟವರ್ ಅದಲ್ಲ ಅಷ್ಟ್ ಹೈಟ್ ಬಂದಿದ್ದೀವಿ ಅಂತ ಹೇಳ್ತಾಳೆ. ಈಗ ಇನ್ನೂ 1000 ಫೀಟ್ ಮೇಲೆ ಹೋಗ್ಬೇಕಂತ ಇಬ್ರು ನೀರು ಕುಡಿದು ಹತ್ತೋಕೆ ಸ್ಟಾರ್ಟ್ ಮಾಡಿ 1800 ಫೀಟ್ ಮೇಲೆ ಬಂದು ಇನ್ನೂ 200 ಫೀಟ್ ಹೈಟ್ನ ಹೊರಗಡೆ ಇರುವಂತ ಏಣಿಯಿಂದ ಏರ್ಬೇಕು. ಇವಾಗ ಸುಲುಬಿರಂಗಿಲ್ಲ, ಯಾಕಂದ್ರ ಈಗ ನೋ ಸೇಫ್ಟಿ ಅಂಡ್ ಗಾಳಿ ತುಂಬಾನೇ ಇರುತ್ತೆ. ಬೆಕ್ಕಿ ಅಂತೂ ಹತ್ಬೇಕಾದ್ರೆ ತುಂಬಾನೇ ಭಯ ಪಡ್ತಿರ್ತಾಳೆ. ಹಾಗೆ ಇಬ್ರು ಏರ್ತಿರ್ಬೇಕಾದ್ರೆ ಅಡ್ಡ ಡಿಸ್ಟೆಂಟಿನ ಬರುತ್ತೆ. ಹಂಟರ್ ಅದನ್ನ ದಾಟಿ ಮುಂದೆ ಬಂದು ಬೆಕ್ಕಿನೂ ಮೇಲ್ ಕರ್ಕೋತಾಳ. ಬೆಕ್ಕಿ ಇಲ್ಲಿ ಯಾಕರ ಬಂದಿನಂತೇಳಿ ಭಯ ಪಡ್ಕೊಂತ ಏರ್ತಿರ್ಬೇಕಾದ್ರೆ
ಹಂಟರ್ ಇನ್ನೂ ಈಕಿಗೆ ಅಂಜಿಸ್ಬೇಕು ತಡಿ ಅಂತ ಹೇಳಿ ಏನಿನ ಅಳಗಾಡ್ಸಿಬಿಡ್ತಾಳೆ. ಆಕಿ ಅಳಗಾಡ್ಸಿದ ಫೋರ್ಸಿಗೆ ನಟ್ ಬೋಲ್ಟ್ ಲೂಸ್ ಆಗಿ ಬೀಳ್ತಿರ್ತಾವು. ಇದನ್ನ ಅವ್ರು ನೋಡದೆ ಹಂಗೆ ಏರ್ತಿರ್ತಾರ. ಹಾಗೆ ಇವರು ಟವರ್ನ ಟಾಪ್ಗೆ ಬರ್ತಾರೆ. ಇವರಿಬ್ರು ತುಂಬಾ ಖುಷಿಯಾಗಿ ಇಬ್ರು ಫೋಟೋಸ್ ವಿಡಿಯೋಸ್ನ ತಕ್ಕೊಂಡು ಹಂಟರ್ ಅವಳು ನಿಂತಿರೋ ಜಾಗದಿಂದಾನೆ ಯಾವುದೂ ಸೇಫ್ಟಿ ಇರ್ಲಾರ್ದನೆ ಕಬ್ಬಿನ ಹಿಡ್ಕೊಂಡು ನೇತಾಡ್ತಾಳ. ಯಾಕಂದ್ರ ಈ ರೀತಿ ಸ್ಟಂಟ್ ಮಾಡೋದ್ರಿಂದ ಇನ್ಸ್ಟಾದಲ್ಲಿ ವ್ಯೂಸ್ ಮತ್ತು ಲೈಕ್ಸ್ ಬರ್ತಾವ ಅಂತ. ಹಾಗೆ ಬೆಕ್ಕಿಗೂ ಫೋರ್ಸ್ ಮಾಡಿ ನೇತಾಡಿಸ್ತಾಳ. ಈ ಸೀನ್ ಅಂತೂ ಫುಲ್ ಬೆಂಕಿತ್ತು. ಹಾಗೆ ಡ್ರೋನ್ ಇಂದ ವಿಡಿಯೋಸ್ ಅದೆಲ್ಲ ಮಾಡ್ಕೊಂಡಾದ್ಮ್ಯಾಗ ವಾಪಸ್ ಬೆಕ್ಕಿ ಕೆಳಗಿಳಿಬೇಕಾದ್ರಿ ಅವಾಗ್ಲೇ ಏನಿ ನಟ್ ಲೂಸ್ ಆಗಿ ಬಿದ್ದಿರ್ತಾವಲ್ಲ, ಅದಕ್ಕೆ ಏನಿ ಎಲ್ಲ ಮುರಿದ್ ಬಿದ್ದ್ಬಿಡ್ತೈತಿ. ಲಕ್ಕಿಲಿ ಬೆಕ್ಕಿ ಸೇಫ್ಟಿ ಹಗ್ಗ ಕಟ್ಕೊಂಡಿರೋದ್ರಿಂದ ಬಚಾವಾಗಿ ನೇತಾಡ್ತಿರ್ತಾಳ. ಹಂಟರ್ ಅವಳನ್ನ ಕಷ್ಟಪಟ್ಟು ಹೇಗೋ ಮೇಲ್ ಎಳ್ಕೋತಾಳ. ಇವರಿಬ್ರು ತಾವ್ ಯಾವ ಪ್ರಾಬ್ಲಮ್ದಾಗ ಸಿಕ್ಕಾಕೊಂಡಿವನ್ನು ಅರುಣು ಇರ್ಲಾರ್ದ ಮಜಾಕ್ ಮಾಡ್ಕೋತ ನಗ್ತಿರ್ತಾರ. ಈಗ ಮತ್ತ ವಾಪಸ್ ಕೆಳಗೆ ನೋಡಿದಾಗ ಗೊತ್ತಾಗುತ್ತೆ ಅವ್ರಿಗೆ ಬಿದ್ದಿರೋದು ಒಂದು ಏನಿ ಅಲ್ಲ, ಪೂರಾ 200 ಫೀಟ್ ಇದ್ದಂಥ ಏನಿನ ಬಿದ್ದಿರ್ತಾವೆ. ಇವಾಗ ಇವರು ಪ್ಯಾನಿಕ್ ಆಗಿ ಯಾರಿಗಾದ್ರೂ ಕಾಲ್ ಮಾಡಬೇಕಂತ ಮೊಬೈಲ್ ನೋಡಿದಾಗ ಮೊಬೈಲಲ್ಲಿ ನೆಟ್ವರ್ಕು ಇರಂಗಿಲ್ಲ. ಇವಾಗ ಅವ್ರಿಗೆ ತುಂಬಾ ಭಯ ಆಗುತ್ತೆ. ಹಂಟರ್ ಹೇಳ್ತಾಳೆ ಏನಿಗಳು ತುಂಬ ಜೋರಾಗಿ ಬಿದ್ದಾವಲ್ಲ, ಯಾರಾದರೂ ಆ ಶಬ್ದ ಕೇಳಿ 911ಗೆ ಕಾಲ್ ಮಾಡಿ ರೆಸ್ಕ್ಯೂ ಟೀಮ್ ಅವರು ಬರುವವರೆಗೂ ನಾವು ಮಾತ್ರ ತಾಳ್ಮೆಯಿಂದ ಇರಬೇಕು ಅಂತ ಬೆಕ್ಕಿಗೆ ಸಮಾಧಾನ ಮಾಡ್ತಾಳೆ. ಬಟ್ ಆಕಿನ ಫೇಸ್ ಎಕ್ಸ್ಪ್ರೆಷನ್ ನೋಡಿದ್ರೆ ಅಲ್ಲಿ ಯಾರೂ ಬರಂಗಿಲ್ಲ ಅಂತ ಅನ್ಸುತ್ತೆ. ಸುತ್ತಮುತ್ತ ಬರೀ ರೆಸಲ್ಟೇ ಇರುತ್ತೆ. ಇದಲ್ಲದೆ ಇವ್ರು ವಾಟರ್ ಬ್ಯಾಗ್ ಡಿಸ್ ಆಂಟಿನಾ ಮೇಲೆ ಬಿದ್ದಿರುತ್ತೆ. ಹಾಗೆ ಅಲ್ಲಿ ಒಂದು ಬಾಕ್ಸ್ ಅಲ್ಲಿ ಬೈನಾಕುಲರ್ ಮತ್ತೆ ಪ್ಲೇಯರ್ ಗನ್ ಸಿಗುತ್ತೆ. ಬೆಕ್ಕಿ ಕಾಲಿಗೆ ಒಂದು ಗಾಯ ಆಗಿರುತ್ತೆ. ಭಯಕ್ಕೆ ಆಕಿ ಗೊತ್ತೇ ಆಗಿರಂಗಿಲ್ಲ. ಹಂಟರ್ ಬ್ಲೀಡಿಂಗ್ ನಿಲ್ಸೋಕೆ ಒಂದು ಬಟ್ಟೆನ ಕಟ್ತಾಳ. ಇವಾಗ 5 ಗಂಟೆಗಳಾದ್ಮೇಲೆ ಬೆಕ್ಕಿ ಹೇಳ್ತಾಳ ಯಾರಾದ್ರೂ 911ಗೆ ಕಾಲ್ ಮಾಡಿದ್ರೆ ಇಷ್ಟೊತ್ತಿಗೆ ರೆಸ್ಕ್ಯೂ ಟೀಮ್ದವ್ರು ಬರ್ಬೇಕಾಗಿತ್ತು ಅಂತ ಹೇಳ್ತಾಳೆ. ಈಗ ಹಂಟರ್ಗೆ ಒಂದು ವಿಷಯ ನೆನಪಾಗುತ್ತೆ. ಏನಂದ್ರ ಅವ್ರು ಕೆಳಗಡೆ ಇದ್ದಾಗ ಹದ್ದುಗಳು ಒಂದು ಪ್ರಾಣಿನ ತಿಂತಿರೋದನ್ನ ಫೋಟೋ ತೆಗೆದು ಇನ್ಸ್ಟಾಗ್ರಾಮ್ದಲ್ಲಿ ಹಾಕಿ ಅದಕ್ಕೆ ಲೈಕ್ ಬಂದಿರೋದು ನಮಗ್ ಗೊತ್ತೇ ಇದೆ. ಇದರ ಅರ್ಥ ಕೆಳಗಡೆ ನೆಟ್ವರ್ಕ್ ಬರುತ್ತೆ ಅಂತ ಅರ್ಥ. ಈಗ ಹಂಟರ್ಗೆ ಒಂದು ಐಡಿಯಾ ಬಂದು ನಾವೀಗ B16 ಟವರ್ ನಲ್ಲಿ ಸಿಕ್ಕಾಕೊಂಡಿದ್ದೀವಿ, ಯಾರಾದ್ರೂ 911ಗೆ ಕಾಲ್ ಮಾಡಿ ಅಂತ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಾಕಿದ್ರೆ ನಂಗಿರೋ 60,000 ಫಾಲೋವರ್ಸ್ ಅಲ್ಲಿ ಒಬ್ರಾದ್ರೂ ಸಹಾಯ ಮಾಡ್ತಾರೆ ಅಂತ ಮೊಬೈಲ್ಗೆ ಹಗ್ಗ ಕಟ್ಟಿ ಎಷ್ಟಾಗುತ್ತಷ್ಟು ಕೆಳಗ್ ಬಿಡ್ತಾಳೆ. ಬಟ್ ನೆಟ್ವರ್ಕ್ ಸಿಗಂಗಿಲ್ಲ. ಈಗ ಹಂಟರ್ನೇ ಹಗ್ಗ ಹಿಡ್ಕೊಂಡು ಎಷ್ಟಾಗುತ್ತಷ್ಟ ಕೆಳಗ ಫೋನ್ ಬಿಡ್ತಾಳೆ. ಬಟ್ ಆದ್ರೂ ನೆಟ್ವರ್ಕ್ ಸಿಗಂಗಿಲ್ಲ. ಆಗ ಹಂಟರ್ಗೆ ಇನ್ನೊಂದು ಐಡಿಯಾ ಬಂದು ತನ್ನ ಕಾಲಲ್ಲಿರೋ ಶೂಸ್ನ ತಗೊಂಡು ಅದ್ರ ಒಳಗೆ ಮೊಬೈಲ್ನ ಹಾಕಿ ಸೇಫ್ಟಿಗೆ ಅಂತೇಳಿ ಸಾಕ್ಸ್ ಇನ್ನರ್ ವೇರ್ನ ಹಾಕಿ ಮೊಬೈಲ್ನ ಕೆಳಗಡೆ ಎಸಿತಾಳೆ. ಬಟ್ ಮೊಬೈಲ್ ಶೂ ಇಂದ ಹೊರಗಡೆ ಬಿದ್ದು ಒಡೆದು ಹೋಗಿರುತ್ತೆ. ಇದು ಅವ್ರಿಗೆ ಗೊತ್ತೇ ಇರಲ್ಲ. ಇದೇ ಟೈಮಲ್ಲಿ ಬೆಕ್ಕಿ ಹಂಟರ್ನ ಕಾಲ್ ನೋಡಿದಾಗ ಅಲ್ಲಿ 143 ಅಂತ ಟ್ಯಾಟೋ ಇರುತ್ತೆ, ಅಂದ್ರೆ ಐ ಲವ್ ಯು ಅಂತ. ಅದು ಯಾಕೆ ಬರ್ಕೊಂಡಾಳಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಹೀಗೆ ಹಂಟರ್ ಬೈನಾಕುಲರ್ದಿಂದ ಕೆಳಗಡೆ ನೋಡ್ತಿರ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ನಾಯಿ ಜೊತೆ ಹೋಗ್ತಾ ಇರೋದು ಕಂಡು ಇವರು ಅವನ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಇವರು ಇರೋ ಹೈಟ್ಗೆ ಅವ್ರ ವಾಯ್ಸ್ ಅವನಿಗೆ ರೀಚ್ ಆಗ್ತಿರಲ್ಲ. ಅದಕ್ಕೆ ಬೆಕ್ಕಿ ಅವಳ ಕಾಲಲ್ಲಿರೋ ಶೂಸ್ ನ ಎಸಿತಾಳೆ. ಆದ್ರೂ ಆ ವ್ಯಕ್ತಿ ಶೂಸ್ ನ ನೋಡ್ತಾನ ಕರೆ ಇವ್ರನ್ನ ನೋಡದೆ ಹಾಗೆ ವ್ಯಾನ್ ಕಡೆ ಹೋಗ್ತಾನೆ. ಆ ವ್ಯಕ್ತಿ ರಾತ್ರಿಲಿ ಪಾರ್ಟಿ ಮಾಡಕ್ ಬಂದಿರ್ತಾನ. ಅದಕ್ಕೆ ಇವರು ನೈಟ್ ಆಗುತ್ತಾನ ವೇಟ್ ಮಾಡಿ ಆಮೇಲೆ ಪ್ಲೇಯರ್ ಗನ್ ಹಾರಿಸ್ಬೇಕಂತ ಇಬ್ರು ಐಡಿಯಾ ಮಾಡ್ತಾರ. ಹಾಗೆ ರಾತ್ರಿ ಆಗ್ತಿದ್ದಂತೆ ಬೆಕ್ಕಿ ಮತ್ತೆ ಹಂಟರ್ ಅವ್ರನ್ನ ನೋಡಿ ಪ್ಲೇಯರ್ ಗನ್ನ ಹಾರಿಸ್ಬಿಡ್ತಾರ. ಗನ್ ಸೌಂಡ್ ಮತ್ತೆ ಬೆಳಕನ್ನ ನೋಡಿ ಅವರು ಟವರ್ ಮೇಲೆ ಯಾರೋ ಇದಾರೆ ಅಂತ ವ್ಯಾನ್ ತಗೊಂಡು ಅವ್ರ ಹತ್ರ ಬರಕ್ ಸ್ಟಾರ್ಟ್ ಮಾಡ್ತಾರ. ಈ ಕಡೆ ಬೆಕ್ಕಿ ಮತ್ತೆ ಹಂಟರ್ ಇವ್ರು ನಮಗ್ ಹೆಲ್ಪ್ ಮಾಡಿ ಕಾಪಾಡ್ತಾರಂತ ಫುಲ್ ಖುಷಿ ಆಗ್ಬಿಡ್ತಾರ. ಆದ್ರ ಅವ್ರು ಬಂದಿರೋದು ಇವ್ರನ್ನ ಕಾಪಾಡೋದಕ್ಕಲ್ಲ, ಬದ್ಲಿಗೆ ಇವ್ರು ತಂದಿರೋ ಕಾರ್ನ ಕದ್ಕೊಂಡು ಹೋಗೋಕೆ ಅಂತ ಬಂದಿರ್ತಾರೆ. ಇದನ್ನ ನೋಡಿದ ಹಂಟರ್ ಮತ್ತು ಬೆಕ್ಕಿ ತುಂಬಾ ಬೇಜಾರಾಗ್ತಾರೆ. ಮುಂದೆ ಏನ್ ಮಾಡ್ಬೇಕಂತ ಇಬ್ರು ಟೆನ್ಷನ್ ಮಾಡ್ಕೋತಾರ. ಅದಲ್ದೆ ಅವ್ರು ಇರೋ ಜಾಗದಾಗ ಮೊಕ್ಕೊಳಕ್ಕೂ ಆಗದೆ ಕೂತ್ಕೊಂಡೇ ಇರ್ಬೇಕು. ಹೀಗೆ ರಾತ್ರಿ ಕುತ್ಕೊಂಡಿರ್ಬೇಕಾದ್ರೆ ಬೆಕ್ಕಿ ಮತ್ತೆ ತನ್ನ ಡ್ಯಾನ್ ಮದುವೆ ವಿಡಿಯೋಸ್ನ ನೋಡ್ತಿರ್ಬೇಕಾದ್ರೆ ಡ್ಯಾನ್ ಮತ್ತು ಬೆಕ್ಕಿ ಡ್ಯಾನ್ಸ್ ಮಾಡೋದನ್ನ ಹಂಟರ್ ತುಂಬಾ ಬೇಜಾರ್ ಮತ್ತೆ ಜಲಸ್ ಫೀಲ್ ಇಂದ ನೋಡ್ತಿರ್ತಾಳ. ಯಾಕಂದ್ರ ಹಂಟರ್ ಮತ್ತೆ ಡ್ಯಾನ್ ನಡುವೆ ಅಫೇರ್ ಇರುತ್ತೆ. ಈಗ ಬೆಕ್ಕಿ ಮತ್ತೆ ಹಂಟರ್ ಕಾಲಲ್ಲಿರೋ ಟ್ಯಾಟೋನ ನೋಡಿ ಹಾಗೆ ವಿಡಿಯೋ ನೋಡಿ ಫುಲ್ ಡೌಟ್ ಬರುತ್ತೆ. ಡ್ಯಾನ್ ಯಾವಾಗ್ಲೂ ಐ ಲವ್ ಯು ಅಂತ ಹೇಳ್ತಿರಂಗಿಲ್ಲ, ಅದ್ರ ಬದ್ಲಿಗೆ 143 ಅಂತ ಹೇಳ್ತಿರ್ತಾನ. ಇದೇ ಟ್ಯಾಟೋನೆ ಹಂಟರ್ ಹಾಕ್ಸ್ಕೊಂಡಿರ್ತಾಳ. ಈ ವಿಷಯನ ಬೆಕ್ಕಿ ಹಂಟರ್ಗೆ ಕೇಳಿದಾಗ ಈ ಸಾರಿ ಹಂಟರ್ ಎಲ್ಲ ಬಾಯ್ ಬಿಟ್ಬಿಡ್ತಾಳ. ಡ್ಯಾನ್ ಏನೋ ಬೆಕ್ಕಿ ಜೊತೆ ಮದುವೆ ಆದ್ರೂ ಹಂಟರ್ ಜೊತೆ ಅಫೇರ್ ಇರುತ್ತೆ. ಅವಾಗ್ಲೇ ಕಾರಲ್ಲಿ ಬರುವಾಗ ಹಂಟರ್ ಮೇಲೆ ಯಾರೋ ಕೈ ಇಟ್ಟಿರೋ ಫೋಟೋನ ಬೆಕ್ಕಿ ನೋಡಿರ್ತಾಳಲ್ಲ, ಆ ಕೈ ಬೇರೆ ಯಾರ್ದೂ ಆಗಿರಂಗಿಲ್ಲ, ಅದು ಡ್ಯಾನ್ ಆಗಿರ್ತದ. ಅದ ಕಾರಣಕ್ಕೆ ಹಂಟರ್ ಬೆಕ್ಕಿಗೆ ಆ ವ್ಯಕ್ತಿ ಬಗ್ಗೆ ಹೇಳಿರಂಗಿಲ್ಲ. ಅದಕ್ಕೆ ಇವಾಗ ಹಂಟರ್ ತಪ್ಪಾಯ್ತು, ನೀನ್ ಮದ್ವೆ ಆಗಿರೋ ಹುಡುಗನ್ನ ಲವ್ ಮಾಡಿ ತಪ್ಪು ಮಾಡಿಬಿಟ್ಟೆ, ಮತ್ ನಂಗೆ ಯಾವಾಗ ನಿಂಗೆ ಮೋಸ ಮಾಡ್ತಿದ್ದೀನಿ ಅಂತ ಫೀಲ್ ಆಯ್ತು, ಅವಾಗ್ಲೇ ನಮ್ ರಿಲೇಶನ್ಶಿಪ್ ನ ಎಂಡ್ ಮಾಡಿದೆ ಅಂತ ಸಾರಿ ಹೇಳ್ತಾಳೆ. ಇವಾಗ ಬೆಕ್ಕಿಗೆ ಅವಳ ತಂದೆ ಹೇಳಿರೋ ಪ್ರತಿಯೊಂದು
ಮಾತನ್ನು ನೆನಪಾಗಿಬಿಡ್ತಾವ. ಇವಾಗ ಬೆಕ್ಕಿಗೆ ಭಾಳ ಬೇಜಾರಾಗುತ್ತೆ. ಬಟ್ ಅದಕ್ಕೆಲ್ಲ ಈಗ ಟೈಮ್ ಇರಂಗಿಲ್ಲ. ಹೆಂಗಾರ ಮಾಡಿ ಇಲ್ಲಿಂದ ಹೊರಗೆ ಹೋಗ್ಬೇಕಂತ ಅನ್ಕೋತಾಳ. ಬೆಳಗ್ಗೆ ಆಗನ ಇಬ್ರು ಊಟ ಇಲ್ಲದೆ ಫುಲ್ ವೀಕ್ ಆಗಿರ್ತಾರ. ಅದಲ್ಲದೆ ನೀರಿರೋ ಬ್ಯಾಗು ಕೆಳಗಡೆ ಡಿಸೆಂಟಿನ ಮೇಲೆ ಬಿದ್ದು ಬಿಟ್ಟಿರುತ್ತೆ. ಇವಾಗ ಹಂಟರ್ ಹೇಳ್ತಾಳ, ನಾನೇ ಹೇಗಾದ್ರೂ ಮಾಡಿ ಕೆಳಗಡೆ ಹೋಗಿ ನೀರ್ನ ತರ್ತೀನಿ ಅಂತ ಹಗ್ಗ ಕಟ್ಕೊಂಡು ಸೌಕಾಸ ಕೆಳಗೆ ಇಳಿತಾಳ. ಆಲ್ಮೋಸ್ಟ್ ಬಂದಿರ್ತಾಳ. ಇನ್ನೂ ಬ್ಯಾಗಿ ಕೈ ನಿಲ್ಕಂಗಿಲ್ಲ ಅಂತ ಹೇಳಿ ಹಂಟರ್ ಸೀದಾ ಹಗ್ಗ ಬಿಟ್ಟು ಡಿಸೆಂಟಿನ ಮೇಲೆ ಜಿಗದ್ ಬಿಡ್ತಾಳ. ಹಂಟರ್ ವಾಟರ್ ಬ್ಯಾಗ್ ತಗೊಂಡು ವಾಪಸ್ ಮೇಲ್ ಬರ್ಬೇಕಾದ್ರೆ ಹಗ್ಗ ನಿಲ್ತಿರಂಗಿಲ್ಲ. ಹಂಟರ್ ಸೆಲ್ಫಿ ಸ್ಟಿಕ್ ಇಂದ ಬ್ಯಾಗ್ ನ ಹಗ್ಗಕ್ಕೆ ಸಿಗಿಸಿ ಹಂಗೆ ಈಕಿನೂ ಜಂಪ್ ಮಾಡಿ ಹಗ್ಗ ಹಿಡ್ಕೊಂಡು ಮೇಲೆ ಬರ್ತಿರ್ತಾಳ. ಈ ಕಡೆ ಬೆಕ್ಕಿನೂ ಹಗ್ಗನ ಮೇಲ್ ಎಳಿತಿರ್ತಾಳ. ಇನ್ನೇನ್ ಮೇಲೆ ಬಂದ್ಲು ಅನ್ನುವಷ್ಟರಲ್ಲಿ ಹಂಟರ್ ಕಾಲ್ ಜಾರಿ ಕೆಳಗ್ ಬಿದ್ದು ಬಿಡ್ತಾಳ. ಬೆಕ್ಕಿ ಅಂತೂ ಫುಲ್ ಭಯದಿಂದ ಹಂಟರ್ ಕೆಳಗ್ ಬಿದ್ಲಂತ ಹೇಳಿ ಬೆಕ್ಕಿ ಮುಂದೆ ಬಂದು ನೋಡಿದಾಗ ಹಂಟರ್ ಇನ್ನೂ ಹಗ್ಗ ಹಿಡ್ಕೊಂಡು ನೇತಾಡುವುದು ನಮಗ್ ತೋರಿಸ್ತಾರ. ಆದ್ರೆ ಕೆಳಗ್ ಬೀಳಾಗ ಹಂಟರ್ ಕೈ ಫುಲ್ ಗಾಯ ಆಗ್ಬಿಟ್ಟಿರ್ತಾವ. ಆಕಿ ಮೇಲ್ ಬರಾಕ್ ಆಗ್ತಿರಂಗಿಲ್ಲ. ಅದಕ್ಕ ಬೆಕ್ಕಿನೇ ಕಷ್ಟಪಟ್ಟು ಅವಳನ್ನ ಮೇಲ್ ಎಳ್ಕೋತಾಳೆ. ಇವಾಗ ಬೆಕ್ಕಿ ನೀರ್ ಕುಡಿತಾಳ. ಬಟ್ ನೀರ್ ಎಷ್ಟಂತ ಕುಡಿತಾರ, ಇಲ್ಲಿಂದ ಹೋಗ್ಲೇಬೇಕಲ್ಲ. ಅದಕ್ಕೆ ಇಬ್ರು ಇನ್ನೊಂದು ಐಡಿಯಾ ಮಾಡಿ ಇವಾಗ ಟವರ್ಗೆ ಹತ್ತಿರ ಇರೋದು ಅಂದ್ರೆ ಅವಾಗ್ಲೇ ನಾವು ಬರುವಾಗ ಉಳ್ಕೊಂಡಿದ್ವಲ್ಲ ಆ ಹೋಟೆಲು, ಹೇಗಾದ್ರೂ ಮಾಡಿ ಆ ಹೋಟೆಲ್ಗೆ ನಮ್ ಡ್ರೋನ್ ನ ಕಳಿಸಿದ್ರೆ ಯಾರಾದ್ರೂ ನಮಗ್ ಸಹಾಯ ಮಾಡಕ ಬಂದೇ ಬರ್ತಾರ ಅಂತ ಅವರು ತಂದಿರೋ ಬ್ಯಾಗ್ ಅಲ್ಲಿ ಒಂದ್ ಪೇಪರ್ ನ ತಗೊಂಡು, ನಾವು B16 ಟವರ್ ನಲ್ಲಿ ಸಿಕ್ಕಾಕೊಂಡಿದ್ದೀವಿ, ದಯವಿಟ್ಟು ಯಾರಾದ್ರೂ 911ಗೆ ಕಾಲ್ ಮಾಡಿ ಅಂತ ಬೆಕ್ಕಿ ಐ ಲೈನರ್ ನಿಂದ ಬರೋದು ಡ್ರೋನ್ ಅಲ್ಲಿ ಇಟ್ ಕಳ್ಸೋಕೆ ಟ್ರೈ ಮಾಡಿದಾಗ ಡ್ರೋನ್ ಅರ್ಧ ದಾರಿನೂ ಹೋಗಂಗಿಲ್ಲ. ಯಾಕಂದ್ರೆ ಡ್ರೋನ್ ಒಳಗ ಚಾರ್ಜ್ ಖಾಲಿ ಆಗ್ಬಿಟ್ಟಿರುತ್ತೆ. ಈ ಡ್ರೋನ್ ಕಳ್ಕೊಂಡ್ವಿ ಅಂದ್ರೆ ನಮ್ ಕಡೆ ಬೇರೆ ಆಪ್ಷನ್ ಏನೂ ಇಲ್ಲ ಅಂತ ಹೇಳಿ ಡ್ರೋನ್ ನ ಪಟಕನ ವಾಪಸ್ ಕರ್ಕೋತಾರ. ಇವಾಗ ಏನ್ ಮಾಡ್ಬೇಕಂತ ಥಿಂಕ್ ಮಾಡ್ತಿರ್ಬೇಕಾದ್ರೆ ರಾತ್ರಿ ಆಗ್ಬಿಡುತ್ತ. ಇವಾಗ ಬೆಕ್ಕಿ ಟವರ್ ಮೇಲೆ ಇರೋ ಒಂದ್ ಬಲ್ಬ್ ನ ನೋಡಿ ಹಂಟರ್ಗೆ ನಾವು ಈ ಬಲ್ಬ್ ಹೋಲ್ಡರ್ ಇಂದ ನಮ್ ಡ್ರೋನ್ ನ ಚಾರ್ಜ್ ಮಾಡಬಹುದಲ್ಲ ಅಂತ ಕೇಳಿದಾಗ ಹಂಟರ್ನು ಓಕೆ ಅಂತಾಳೆ. ಬೆಳಿಗ್ಗೆ ಆಗ ನನ್ನ ಬೆಕ್ಕಿ ಡ್ರೋನ್ ತಗೊಂಡು ಮೇಲೆ ಹತ್ತಿ ಬಲ್ಬ್ ನ ಬಟ್ಟೆಯಿಂದ ತೆಗೆದು ಡ್ರೋನ್ ನ ಚಾರ್ಜ್ಗೆ ಹಾಕ್ತಾಳೆ. ಲಕ್ಕಿಲಿ ಡ್ರೋನ್ ಚಾರ್ಜ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಬೆಕ್ಕಿ ಕೈಯೆಲ್ಲ ತುಂಬಾ ನೋವಾಗ್ತಿರುತ್ತೆ. ಆದ್ರೂ ಡ್ರೋನ್ ಫುಲ್ ಚಾರ್ಜ್ ಆಗ್ಲಿ ಅಂತ ಹಿಡ್ಕೊಂಡಿರ್ಬೇಕಾದ್ರೆ ಇವಳು ಕಾಲಲ್ಲಾಗಿರೋ ಗಾಯದಿಂದ ರಕ್ತ ಹೊರಗ್ ಬರಾಕತ್ತಿರ್ತದ. ಹದ್ದುಗಳು ಇವಳನ್ನ ಅಟ್ಯಾಕ್ ಮಾಡಕ ಬರ್ತಾವು. ಬೆಕ್ಕಿ ಅದಕ್ಕ ಹೊಡ್ಯಾಕ್ ಹೋಗಿ ಅವಳ ಕೈಯಲ್ಲಿರೋ ಬ್ಯಾಗ್ ನ ಕೆಳಗಡೆ ಬೀಳಿಸ್ತಾಳೆ. ಕೆಳಗಡೆ ಹಂಟರ್ ಇದ್ರೂನು ಕೂಡ ಅವಳ ಬ್ಯಾಗ್ ನ ಹಿಡಿಲಾರ್ನೆ ಬಿಟ್ಟು ಬಿಡ್ತಾಳೆ ಬೀಳೋಕೆ. ಬಟ್ ಹಂಟರ್ ಯಾಕೆ ಹಿಂಗ್ ಮಾಡಿದ್ಲಂತ ಹೇಳಿ ನಿಮ್ಗ ಮುಂದ್ ಗೊತ್ತಾಗುತ್ತೆ. ಇವಾಗ ಬೆಕ್ಕಿ ಹದ್ದಿಂದ ಬಚಾವಾಗಿ ಡ್ರೋನ್ ನ ಫುಲ್ ಚಾರ್ಜ್ ಮಾಡ್ಕೊಂಡು ಕೆಳಗಡೆ ಬಂದು ಹಂಟರ್ ನೀ ಯಾಕೆ ನನ್ ಬ್ಯಾಗ್ ಹಿಡಿಲಿಲ್ಲ ಅಂತ ಕೇಳಿದಾಗ ಹಂಟರ್ ಏನೂ ಮಾತಾಡದೆ ಸುಮ್ನೆ ಇರ್ತಾಳ. ಇವಾಗ ಬೆಕ್ಕಿ ಮೊಬೈಲ್ ನಲ್ಲಿ ಟೈಮ್ ನೋಡಿದಾಗ 10 ಗಂಟೆ ಆಗಿರುತ್ತೆ. ಇವಾಗ ಹೋಟೆಲ್ ಓಪನ್ ಆಗಿರುತ್ತೆ ಅಂತ ಡ್ರೋನ್ ನ ಹಾರಿಸ್ತಾಳೆ. ಡ್ರೋನ್ ಹೋಟೆಲ್ ಹತ್ರ ಇನ್ನೇನ್ ಮುಟ್ಟಿ ಬಿಡುತ್ತ ಅನ್ನುವಷ್ಟಿಗೆ ಒಂದು ಟ್ರಕ್ ಬಂದು ಡ್ರೋನ್ ನ ಗುದ್ದಿ ಬಿಡುತ್ತ. ಇವ್ರ ಟೈಮ್ನೇ ಸರಿ ಇಲ್ಲ. ಇರೋ ಲಾಸ್ಟ್ ಆಪ್ಷನ್ ಕೂಡ ಹಾಳಾಗಿ ಹೋಗ್ಬಿಡುತ್ತ. ಇವರು ಈಗ ಊಟ ನೀರು ಇಲ್ಲದೆ ಇರ್ಬೇಕಾಗುತ್ತ. ಅದಲ್ಲದೆ ತುಂಬಾ ವೀಕ್ ಆಗಿಬಿಟ್ಟಿರ್ತಾರೆ. ಅಷ್ಟು ಅಲ್ಲದೆ ವೆದರ್ ಚೇಂಜ್ ಆಗಿ ಇವ್ರ ಹತ್ರ ಒಂದು ಚಂಡಮಾರುತ ಕೂಡ ಬರ್ತಾ ಇರುತ್ತೆ. ಇವಾಗ ಏನ್ ಮಾಡೋದು ಅಂತ ಕೂತಿರ್ಬೇಕಾದ್ರೆ ಬೆಕ್ಕಿ ಹಂಟರ್ಗೆ ನಿನ್ನ ಇನ್ನೊಂದು ಶೂನ ಕೊಡು, ನನ್ನ ಮೊಬೈಲ್ನು ಅದ್ರೊಳಗೆ ಹಾಕಿ ಎಸಿತೀನಿ, ನೋಡೋಣ ಈ ಸಾರಿ ಏನಾಗುತ್ತೆ ಅಂತ ಹೇಳಿದಾಗ ಹಂಟರ್ ನನ್ನ ಶೂಸ್ ಕೊಡಕ್ ಆಗಂಗಿಲ್ಲ, ನನ್ನ ಶೂಸ್ ಕೆಳಗಡೆ ಇದೆ ಅಂತ ಹೇಳ್ತಾಳೆ. ಆಗ ಬೆಕ್ಕಿ ಏನ್ ಹೇಳ್ತಿದೀಯ, ಶೂಸ್ ಕಾಲಲ್ಲೇ ಇದೆಯಲ್ಲ ಅಂದಾಗ ಹೌದು ಕಾಲಲ್ಲೇ ಇದೆ, ಆದ್ರೆ ನಾನು ಕೂಡ ಕೆಳಗಡೆ ಇದೀನಲ್ಲ ಅಂತ ಹೇಳ್ತಾಳೆ. ಹಂಟರ್ ಬೆಕ್ಕಿ ಕಡೆ ಟರ್ನ್ ಆಗಿ ನೋಡಿದಾಗ ಹಂಟರ್ನ ಒಂದು ಭಾಗ ಪೂರ್ತಿ ಮುಖ ರಕ್ತ ಆಗಿರುತ್ತೆ. ಅಂದ್ರ ಕತಿ ಟ್ವಿಸ್ಟ್ ನಮಗ ಇವಾಗ ಗೊತ್ತಾಗುತ್ತ. ಅವಾಗ್ಲೇ ಬ್ಯಾಗ್ ತರೋಕೆ ಅಂತ ಹಂಟರ್ ಕೆಳಗಡೆ ಡಿಸೆಂಟಿನ ಮೇಲೆ ಇಳಿದಾಗ ವಾಪಸ್ ಮೇಲೆ ಬರುವಾಗ ಕಾಲ್ ಜಾರಿ ಬಿದ್ದಿರೋದು ನಮಗ್ ಗೊತ್ತೇ ಇದೆ. ಆದ್ರೆ ಕರೆ ಹೇಳ್ಬೇಕಂದ್ರ ಹಗ್ಗ ಹಿಡ್ಕೊಳ್ಳಾರ್ದ ಡಿಸೆಂಟಿನ ಮೇಲೆ ಜೋರಾಗಿ ಬಿದ್ದು ಸತ್ತ ಹೋಗಿರ್ತಾಳ. ಇದನ್ನ ಬೆಕ್ಕಿತ ಎಕ್ಸೆಪ್ಟ್ ಮಾಡಕ್ ಆಗದೆ ಅವಳಿಗೆ ಏನೂ ಆಗಿಲ್ಲ, ಅವಳು ಇನ್ನೂ ಬದುಕೇ ಇದ್ದಾಳೆ ಅಂತ ಇಷ್ಟೊತ್ತು ಭ್ರಮೆ ಒಳಗ ಇರ್ತಾಳ. ಯಾಕಂದ್ರ ಅವಳ ಮೆಂಟಲ್ ಹೆಲ್ತ್ ಡ್ಯಾನ್ ನೆನಪಿಂದ ಹಾಳಾಗಿ ಹೋಗಿರುತ್ತ. ಅದಕ್ಕೆ ಹಂಟರ್ ಕೆಳಗಡೆ ಬಿದ್ದೇ ಇಲ್ಲ, ಬ್ಯಾಗ್ ಹಿಡ್ಕೊಂಡು ಮೇಲ್ ಬಂದಿದ್ದಾಳೆ ಅಂತ ಭ್ರಮೆ ಒಳಗ ಇರ್ತಾಳ. ಇವಾಗ ನಿಮಗ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಗ ಬೆಕ್ಕಿ ಭಯದಿಂದ ಮುಂದೆ ಬಂದು ಡಿಸೆಂಟಿನ ಮೇಲೆ ನೋಡಿದಾಗ ಹಂಟರ್ ಸಾವನ್ನಪ್ಪಿರೋದು ಕಾಣಿಸುತ್ತೆ. ಹಾಗೆ ರಾತ್ರಿ ಕೂಡ ಆಗ್ಬಿಡುತ್ತೆ. ಬೆಕ್ಕಿ ಒಂದು ವಿಡಿಯೋದಲ್ಲಿ ಅವ್ರ ತಂದೆ ಕ್ಷಮೆಯನ್ನು ಕೇಳ್ತಾಳೆ. ಈ ಕಡೆ ಅವ್ರ ತಂದೆ ಜೇಮ್ಸ್ ಕೂಡ ಅವ್ರನ್ನ ಹುಡುಕ್ತಾ ಇರ್ತಾರ. ಆದ್ರೆ ರಾತ್ರಿ ಚಂಡಮಾರುತ ಬೇರೆ ಬರ್ತಿರುತ್ತೆ. ಬೆಕ್ಕಿ ಅದರಿಂದ ಹೆಂಗೋ ಬಚಾವಾಗ್ಬಿಡ್ತಾಳ. ಈಗ ಬೆಳಿಗ್ಗೆ ಆಗ್ತಾ ಇದ್ದು ಬೆಕ್ಕಿ ಮಲಗಿರ್ಬೇಕಾದ್ರೆ ಒಂದು ಹದ್ದು ಬಂದು ಬೆಕ್ಕಿ ಕಾಲಲ್ಲಿ ಆಗಿರೋ ಗಾಯನ ತಿಂತಿರ್ಬೇಕಾದ್ರೆ ಬೆಕ್ಕಿಗೆ ಎಚ್ಚರ ಆಗಿ ಆ ಹದ್ದನ ಹಿಡ್ಕೊಂಡು ಕಬ್ಬಿನಕ್ಕೆ ಟನ್ ಟನ್ ಅಂತ ಹೊಡೆದು ಸಾಯಿಸಿ ಅದನ್ನ ತಿಂತಾಳ. ಯಾಕಂದ್ರ ಆಕಿಗೆ ಊಟ ಇರ್ಲಾರ್ದ ಹೊಟ್ಟಿ ಹಸ್ತ್ ಬಿಟ್ಟಿರುತ್ತ, ಅದರಿಂದ ಇವಳಿಗೆ ಎನರ್ಜಿ ಬೇಕಾಗಿರುತ್ತೆ. ಆಮೇಲೆ ಕೊನೆಯದಾಗಿ ಇನ್ನೊಂದು ಟ್ರೈ ಮಾಡೋಣಂತ ಬೆಕ್ಕಿ ಹಂಟರ್ ತರನ ಹಗ್ಗ ಕಟ್ಕೊಂಡು ಕೆಳಗ ಡಿಸೆಂಟಿನ ಮೇಲೆ ಬಂದು ತನ್ನ ಮೊಬೈಲ್ ನಲ್ಲಿ ನಾನು B16 ಟವರ್ ಮೇಲೆ ಸಿಕ್ಕಾಕೊಂಡಿದ್ದೀನಿ ಅಂತ ಅವ್ರ ತಂದೆಗೆ ಮೆಸೇಜ್ ಮಾಡಿ ಹಂಟರ್ ಶೂನ ಉಚ್ಕೊಂಡು ಅದರಲ್ಲಿ ಮೊಬೈಲ್ ಹಾಕಿ ಈ ಸಲ ಮೊಬೈಲ್ ಒಡಿಬಾರ್ದಂತ ಹಂಟರ್ನ ಹೊಟ್ಟೆಲಿ ಆಗಿರೋ ಗಾಯದಲ್ಲಿ ಶೂನ ಇಟ್ಟು ಹಂಟರ್ನ ಕೆಳಗ ಕೆಡವಿ ಬಿಡ್ತಾಳ. ಮತ್ತು ಈ ಸಾರಿ ಅವಳ ಪ್ಲಾನ್ ವರ್ಕ್ ಆಗತ್ತ.
ಅವಳ ಮೆಸೇಜ್ ಅವಳ ತಂದೆಗೆ ಸೆಂಡ್ ಆಗಿರುತ್ತೆ. ಜೇಮ್ಸ್ ಕೂಡ ಪೊಲೀಸ್ ಅಂಡ್ ರಿಸೋರ್ಸ್ ಟೀಮ್ಗೆ ಕಾಲ್ ಮಾಡಿ ಅವ್ರು ಸಹ ಟವರ್ ಹತ್ರ ಬಂದಿರ್ತಾರ. ಪೊಲೀಸರು ಹಂಟರ್ ಬಾಡಿನ ಒಯ್ಯುವುದನ್ನ ನೋಡಿ ಜೇಮ್ಸ್ ತನ್ನ ಮಗಳನ್ನೇ ಅನ್ಕೊಂಡು ಗಾಬರಿ ಆಗ್ತಾರ. ಆದ್ರ ಬೆಕ್ಕಿನ ರಿಸೋರ್ಸ್ ಟೀಮ್ದವರು ಕೆಳಗಿಳಿಸಿ ಕಾಪಾಡಿರ್ತಾರ. ಬೆಕ್ಕಿ ಅವಳ ತಂದೆನ ನೋಡಿ ಬಂದು ಹಗ್ ಮಾಡ್ತಾಳ ಮತ್ತು ಅವಳು ತನ್ನ ತಪ್ಪಿಗೆ ಕ್ಷಮೆಯನ್ನು ಕೇಳ್ತಾಳ. ಇಲ್ಲಿಗೆ ಈ ಥ್ರಿಲ್ಲರ್ ಮೂವಿ ಎಂಡ್ ಆಗತ್ತ. ಹಂಗ ಈ ಮೂವಿ ಹೆಂಗಿತ್ತಂತ ಹೇಳಿ ಕಮೆಂಟ್ ಮಾಡ್ರಿ. ಜೊತೆಗೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತ ಮುಂದಿನ ವಿಡಿಯೋದಾಗ ಸಿಗೋಣಂತ.